ಇಬ್ಬರು ದಿಗ್ಗಜ ನಾಯಕರ ಭೇಟಿ, ಮಾತಾಗಿದ್ದು ಏನು? ಇಂಡಿಯಾ ಮಾಡುತ್ತಾ ಸರ್ಕಾರ? ಯಾರು ಈ ಇಬ್ಬರು ದಿಗ್ಗಜ ನೇತಾರರು? ಇವ್ರು ಎಲ್ಲಿ ಭೇಟಿಯಾದ್ರು? ನಿಜಕ್ಕೂ ಇಂಡಿಯಾ ಘಟಬಂಧನ ಒಂದು ಸರ್ಕಾರ ರಚಿಸುತ್ತಾ? ಏನೇ ಸುದ್ದಿ ನೋಡ್ಕೊಂಬರೋಣ ಬನ್ನಿ. ಇಂಡಿಯಾ ಒಕ್ಕೂಟವನ್ನು ಅಧಿಕಾರಕ್ಕೆ ತರಲು ಬೆಂಬಲ ಕೋರಿ ಡಿ.ಕೆ. ಶಿವಕುಮಾರ್ ಅವರು ಚಂದ್ರಬಾಬು ನಾಯ್ಡು ಅವರನ್ನು ಭೇಟಿಯಾಗಿದ್ದಾರೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಒಂದು ಹರಿಬಿಡ್ತಾ ಇದೆ. ಹೌದು, ಲೋಕಸಭಾ ಚುನಾವಣಾ ಫಲಿತಾಂಶ ಬಳಿಕ ಡಿ.ಕೆ. ಶಿವಕುಮಾರ್ ಅವರು ಚಂದ್ರಬಾಬು ನಾಯ್ಡು ಅವರನ್ನು ಭೇಟಿ ಮಾಡಿ ಬೆಂಬಲ ಯಾಚಿಸಿದ್ದಾರೆ ಎಂಬ ಪೋಸ್ಟ್ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ. ಆದರೆ ಇದು ಸತ್ಯನಾ ಸುಳ್ಳ ಎಂಬ ಪ್ರಶ್ನೆಗೆ ಉತ್ತರ ಇಲ್ಲಿದೆ, ನೀವೇ ನೋಡಿ. ನಾವು ಈ ಸುದ್ದಿಯ ಸತ್ಯತೆಯನ್ನ ಪರಿಶೋಧಿಸಿದಾಗ ಇದು 6 ತಿಂಗಳ ಹಿಂದಿನ ವಿಡಿಯೋ ಎಂದು ತಿಳಿದು ಬಂದಿದೆ. ರಿವರ್ಸ್ ಇಮೇಜ್ ಹುಡುಕಾಟ ನಡೆಸಿದಾಗ NDTVಯಲ್ಲಿ 2023 ಡಿಸೆಂಬರ್ 29ರಂದು ಪ್ರಕಟಿಸಲಾದ ವರದಿಯ ಪ್ರಕಾರ ಇದು ಡಿಸೆಂಬರ್ 28 ಗುರುವಾರದಂದು ಬೆಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಇಬ್ಬರು ನಾಯಕರು ಆಕಸ್ಮಿಕವಾಗಿ ಮುಖಾಮುಖಿಯಾಗಿ ಪರಸ್ಪರ ಕುಶಲೋಪರಿ ವಿಚಾರಿಸಿದ್ದಾರೆ ಎಂಬ ಮಾಹಿತಿ ಹೊರಬಂದಿದೆ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಅದೊಂದು ಮಾತು ಹೇಳ್ತಾರಲ್ಲ, ಕಂಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು ಎಂಬ ಮಾತು. ಸೊ ಇವರಿಬ್ಬರು ಏನಂತೀರ ನೀವು, ಮಾತನಾಡಿದ್ದು 6 ತಿಂಗಳ ಹಿಂದೆ, ಅದು ಡಿಸೆಂಬರ್ 29ರಲ್ಲಿ. ಸೊ ಈ ಒಂದು ಸುದ್ದಿ ಫೇಕ್. ಯಾಕಪ್ಪ ಅಂತಂದರೆ ನಿನ್ನೆ ರಾತ್ರಿ NDA ಘಟಬಂಧನದ ಜೊತೆಗೆ ಚಂದ್ರಬಾಬು ನಾಯ್ಡು ಅವರು ತಮ್ಮ ಅಧಿಕೃತ ಸಮರ್ಥನವನ್ನು ನೀಡಿದ್ದಾರೆ ಎಂಬ ಮಾಹಿತಿ ಕೂಡ ಹೊರಗೆ ಬಂದಿದೆ. ಇನ್ನೂ ಕನ್ಫ್ಯೂಷನ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ ವೀಕ್ಷಕರೇ.